ತುಂಬ ಜನ ಕೇಳೋದೇನಂತಂದರೆ, ಡಾಕ್ಟರ್ ನಂದು ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಆಗಿದೆ, ನಂದು ಓವ್ಯುಲೇಷನ್ ಕರೆಕ್ಟಾಗಿ ಆಗ್ತಾ ಇದೆ, ಟ್ಯೂಬ್ಸ್ ಚೆಕ್ ಮಾಡಿದ್ದೀನಿ, ಟ್ಯೂಬ್ ಟೆಸ್ಟ್ ನಾರ್ಮಲ್ ಆಗಿದೆ, ಯೂಟ್ರಸ್ ನಾರ್ಮಲ್ ಆಗಿದೆ, ಪ್ರತಿ ತಿಂಗಳು ನನಗೆ ಋತುಚಕ್ರ ಕರೆಕ್ಟಾಗಿ ಬರುತ್ತೆ, ಎಂಡೋಮೆಟ್ರಿಯಮು ನೋಡಿದ್ದೀನಿ, ಎಂಡೋಮೆಟ್ರಿಯಂ ಫ್ಯಾಕ್ಟರ್ಸು ಲೈನಿಂಗ್ ಎಲ್ಲ ಚೆನ್ನಾಗಿದೆ, ಗರ್ಭಕೋಶದಲ್ಲಿ ಯಾವುದೇ ರೀತಿ ತೊಂದರೆಗಳಿಲ್ಲ, ಯಜಮಾನರದ ಪರೀಕ್ಷೆನೂ ಆಗಿದೆ, ವೀರ್ಯಾಣು ಪರೀಕ್ಷೆ ಎಲ್ಲ ನಾರ್ಮಲ್ ಆಗಿದೆ. ನಾವು ಕರೆಕ್ಟಾಗಿ ನಾವು ಟ್ರೈ ಮಾಡುವಂಥ ದಿನಗಳು ಫರ್ಟೈಲ್ ಪೀರಿಯಡಲ್ಲಿ ಟ್ರೈ ಮಾಡ್ತಿದ್ದೀವಿ ಕೂಡ, ಯಾಕೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ? ನೀವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದರೆ, ನಿಮ್ಮ ವಯಸ್ಸು 30ಕ್ಕಿಂತ ಕಡಿಮೆ ಇದೆ ಅಂತಂದಾಗ ಎಲ್ಲ ಕರೆಕ್ಟಾಗಿದೆ, ಬಟ್ ನೀವು ಟ್ರೈ ಮಾಡ್ತಿದ್ದೀರಾ ಕರೆಕ್ಟಾಗಿರೋ ಟೈಮಲ್ಲಿ ಅಂತಂದಾಗ, ನಮ್ಮ ಹ್ಯೂಮನ್ ಬೀಯಿಂಗ್ಸ್ಗೆ ಫಿಕಂಡಿಟಿ ರೇಟ್ ಅಂತಂದರೆ ಎಷ್ಟು ಜನ ಕನ್ಸೀವ್ ಆಗ್ಬೋದು ಒಂದು ತಿಂಗಳಲ್ಲಿ ಅಂತ ನೋಡಿದಾಗ, 100 ಜನ ಪ್ರಯತ್ನ ಮಾಡಿದ್ರೆ 10ರಿಂದ 15 ಜನ ಅಷ್ಟೇ ಕನ್ಸೀವ್ ಆಗೋದು. ಅಂತಂದರೆ ಇನ್ನು ಆಲ್ಮೋಸ್ಟ್ ನಮಗೆ 85ರಿಂದ 90 ಜನ ಮತ್ತೆ ಟ್ರೈ ಮಾಡಬೇಕು. ಆ ರೀತಿ ನಾವು ಸತತವಾಗಿ 1 ವರ್ಷ ಟ್ರೈ ಮಾಡ್ತಿದ್ದೀವಿ, ಆಗ್ತಿಲ್ಲ ಅಂತ ಬಂದಾಗ ಅಲ್ಲಿ ಏನೋ ಒಂದು ಕಾರಣಾಂತರಗಳಿಂದ ಆಗ್ತಿಲ್ಲ. ಆ ಕಾರಣನ ಕಂಡುಹಿಡಿಯೋದು ಮುಖ್ಯ ಆಗುತ್ತೆ ನಮಗೆ. ಈಗ ನಿಮ್ಮ ವಯಸ್ಸು 30ರಿಂದ 35 ವರ್ಷ ಆಗ್ತಾ ಇದೆ, ಪ್ರಯತ್ನ ಮಾಡ್ತಿದ್ದೀರಾ, 6 ತಿಂಗಳಾಯಿತು, 8 ತಿಂಗಳಾಯಿತು, ಆಗ್ತಾ ಇಲ್ಲ, ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋಬೇಕು. 35 ವರ್ಷದ ಮೇಲೆ ಆಗ್ತಾ ಇದೆ, 6 ತಿಂಗಳು ಪ್ರಯತ್ನ ಮಾಡಿದ್ದೀರಾ, ಆಗ್ತಿಲ್ಲ, ಇಮಿಡಿಯೇಟ್ಲಿ ತೋರಿಸ್ಕೋಬೇಕಾಗತ್ತೆ. ಯುವರ್ ಟುವರ್ಡ್ಸ್ ಯುವರ್ 40 ಇಯರ್ಸ್ ಟೈಮ್ ವೇಸ್ಟ್ ಮಾಡೋ ಹಾಗೆ ಇಲ್ಲ, ತಕ್ಷಣ ಹೋಗಿ ತೋರಿಸ್ಕೋಬೇಕು. ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇದ್ರೂ ಯಾಕೆ ಆಗ್ತಿಲ್ಲ ಅನ್ನೋ ಪ್ರಶ್ನೆ ಬರುತ್ತೆ ನಮಗೆ. ಅದಕ್ಕೆ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಈ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಏನಂತಂದ್ರೆ, ಮೇಲ್ಭಾಗದಲ್ಲಿ ಎಲ್ಲ ರಿಪೋರ್ಟ್ಸು ಚೆನ್ನಾಗಿ ನಾರ್ಮಲ್ ಆಗಿ ಕಾಣಿಸ್ತಾ ಇರುತ್ತೆ, ಆದರೆ 10ರಿಂದ 20 ಜನದಲ್ಲಿ ನಮಗೆ ನಾವು ಡೀಪ್ ಆಗಿ ನಾವು ಇನ್ವೆಸ್ಟಿಗೇಷನ್ಸ್ ಮಾಡಿದಾಗ್ಲೇ ನಮಗೆ ಕಾರಣಗಳು ಗೊತ್ತಾಗೋದು. ಅಂತಂದರೆ ಮೊಟ್ಟೆಗಳು ಕಾಣಿಸೋದಿಲ್ಲ, ನಾವು ಸ್ಕ್ಯಾನ್ ಮಾಡಿದಾಗ ಮೊಟ್ಟೆ ಹೊರಗಡೆ ಇರುವಂಥ ಫಾಲಿಕಲ್ ಮಾತ್ರ ಕಾಣಿಸೋದು ನೀರು. ನಿಜವಾಗ್ಲೂ ಅದ್ರ ಒಳಗಡೆ ಮೊಟ್ಟೆ ಇದೆಯಾ ಅಂತ IVF ಟ್ರೀಟ್ಮೆಂಟಲ್ಲಿ ಗೊತ್ತಾಗುತ್ತೆ. ಎಂಬ್ರಿಯೋ ಫಾರ್ಮ್ ಆಗ್ತಾ ಇದೆಯಾ ಅಂತ ನೋಡ್ತೀವಿ, ಕ್ವಾಲಿಟಿ ಚೆನ್ನಾಗಿದೆಯಾ ಅಂತ ನೋಡ್ತೀವಿ, ಅಥವಾ ನಮಗೆ ಏನಾದರೂ ಇಮ್ಯೂನ್ ಪ್ರಾಬ್ಲಮ್ಸಿಂದನೂ ನಮಗೆ ಪ್ರೆಗ್ನೆನ್ಸಿ ಆಗ್ತಿರೋದಿಲ್ಲ. ಸೊ ಈ ಪರೀಕ್ಷೆಗಳನ್ನೆಲ್ಲ ನಾವು ಡೀಟೇಲ್ ಆಗಿ ನೋಡಿದಾಗ ನಮಗೆ ಕಾರಣಗಳು ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಟ್ರೈ ಮಾಡ್ತಾ ಇದ್ದೀರಾ, ಸರ್ಟನ್ ಡ್ಯೂರೇಷನ್ ಆಯಿತು ಹಾಗಂತ ಸುಮ್ಮನೆ ಕೂತ್ಕೋಬೇಡಿ, ಬಂದು ನಿಮ್ಮ ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಕನ್ಸಲ್ಟ್ ಮಾಡಿ ಅದ್ರ ಬಗ್ಗೆ ಡೀಪಾಗಿ ಎವ್ಯಾಲ್ಯೂಯೇಷನ್ ಮಾಡಿಕೊಂಡು ಕಾರಣಗಳೇನು ಅಂತ ತಿಳ್ಕೊಬೇಕು.